Hey friends, are you ready? 3, 2, 1. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ವಿಶೇಷ ಅಂದರೆ ಬನ್ನಿ ನೋಡೋಣ, ಒನ್ ಬೈ ಒನ್ ಗೊತ್ತಾಗುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನಪ್ಪ ಅಂದರೆ ಇವತ್ತು ಮಾರ್ನಿಂಗ್ ಎದ್ದು ನೀಟಾಗಿ ಬ್ರಷ್ ಮಾಡಿ, ನೆಕ್ಸ್ಟ್ ಬ್ರಷ್ ಮಾಡಾಯಿತು. ಇವಾಗ ಫೇಸ್ ವಾಶ್ ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋದು ಡಾಟ್ ಆ್ಯಂಡ್ ಕಿ ಫೇಸ್ ವಾಶೇ. ಅದು ಕೂಡ ವಿಟಮಿನ್ ಸಿ ಫೇಸ್ ವಾಶೇ ಯೂಸ್ ಮಾಡ್ತಿರೋದು. ಅದೇ ಮುಂಚೆ ಹೇಳಿರೋ ಥರನೇ ನಾನು ಎಲ್ಲ ಯೂಸ್ ಮಾಡೋದು ಡಾಟ್ ಆ್ಯಂಡ್ ಕಿ ಪ್ರಾಡಕ್ಟೇ, ಅದು ವಿಟಮಿನ್ ಸಿ ಪ್ರಾಡಕ್ಟೇ. ಇವಾಗ ನನ್ನ ಫೇಸ್ ಎಲ್ಲ ನೀಟಾಗಿ ಸ್ಕ್ರಬ್ ಮಾಡಿಕೊಂಡೆ. ಫುಲ್ ಎಲ್ಲ ಏನೇನು ಎಕ್ಸೆಸ್ ಆಯಿಲ್ ಇತ್ತು ಅದೆಲ್ಲ ನೀಟಾಗಿ ರಬ್ ಮಾಡಿ ವಾಶ್ ಮಾಡ್ಕೊಂಡು ಬಂದೆ. ಇವಾಗ ವಾಶ್ ಮಾಡ್ಕೊಂಡು ಬಂದಾದಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾಯಿದ್ದೀನಿ. ಮಾಯಿಶ್ಚರೈಸರ್ ಎಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ನೀಟಾಗಿ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ಆಯಿತು. ಅದಾದಮೇಲೆ ನಾನಿವಾಗ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ನಾನು ಡೈಲಿ ಬೇಸಿಸ್ ಮೇಲೆ ಅಪ್ಲೈ ಮಾಡ್ತೀನಿ. ಪರ್ ಡೇ ಒಂದು 3 to 4 ಟೈಮ್ಸ್ ಅಪ್ಲೈ ಮಾಡ್ತಿರ್ತೀನಿ ಸನ್ಸ್ಕ್ರೀನ್ನ. ಅದಕ್ಕೆ ನನ್ನ ಸ್ಕಿನ್ ಮುಂಚೆಗಿಂತ ಸ್ವಲ್ಪ ಬೆಟರ್ ಆಗಿದೆ. ಅದೆಲ್ಲ ಆದಮೇಲೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಪೂಜಾ ರೂಮ್ಗೆ ಹೋಗಿ, ಆಲ್ರೆಡಿ ನಿನ್ನೆನೇ ಮನೆ ಎಲ್ಲ ಕ್ಲೀನ್ ಮಾಡಿ ಆಗಿತ್ತು. ಸೊ ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಪೂಜೆ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ದೀಪಗೆ ಆಯಿಲ್ ಹಾಕ್ಬಿಟ್ಟು ನೀಟಾಗಿ ಮಾಡಿ ಆಮೇಲೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ಚಿದೆ. ದೀಪ ಹಚ್ಚಿ ಆದಮೇಲೆ ಗಂಧದ ಕಡ್ಡಿ ತಗೊಂಡು ಚೆನ್ನಾಗಿ ಪೂಜೆ ಮಾಡಿ, ದೇವರೇ ನನಗೂ ಒಳ್ಳೇದು ಮಾಡಪ್ಪ, ನನ್ನ ಯಾರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡ್ತಾರೋ ಅವ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಚೆನ್ನಾಗಿ ಬೇಡ್ಕೊಂಡು ಎಲ್ಲ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೇಯ್ನ್ ಇಂಪಾರ್ಟೆಂಟ್, ನನ್ನ ಫ್ಯಾಮಿಲಿಯವ್ರಿಗೆ ಏನೂ ಆಗದೇ ಇರಲಿ ಅಂತ ಹೇಳ್ಕೊಂಡು ದೇವರ ಹತ್ರ ಕೇಳಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಟೈಮಿಂದ ಎಲ್ಲರೂ ಚೆನ್ನಾಗಿ ನನಗೆ ಹೀಗೆ ಲೈಕ್ ಮಾಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಮೇಯ್ನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮನೆ ಮಗಳು ಅಂತ ತಿಳ್ಕೊಳ್ಳಿ ಗಾಯ್ಸ್. ಥ್ಯಾಂಕ್ ಯು. ಆ ರಾಯರು ನಿಮಗೆ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ನಾನು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈವ್ನಿಂಗ್ ನನ್ನ ಫ್ರೆಂಡ್ ಬರ್ತಾಳೆ ಅಂತ ಬಿರಿಯಾನಿ ಕಬಾಬ್ ಮಾಡೋಣ ಅಂತ ಮಿಕ್ಸಿ ಆನ್ ಮಾಡಿದೆ. ಒಂದೇ ಸಲ ಬ್ಲಾಸ್ಟ್ ಆಯಿತು. ಆ ರಾಯರ ಆಶೀರ್ವಾದದಿಂದ ಸದ್ಯ ನನಗೇನೂ ಆಗಿಲ್ಲ, ಮಿಕ್ಸಿ ಮಾತ್ರ ಹಾಳಾಯಿತು ಅಷ್ಟೇ. ಅದಾದಮೇಲೆ ಮ್ಯಾಮ್ ಮನೆಗೆ ಹೋದ್ವಿ. ನೆಕ್ಸ್ಟ್ ಏನಾಯಿತು ಬನ್ನಿ ನೀವೇ ನೋಡಿರಂತೆ. ನೋಡಿ, ನೀವು ಯಾವತ್ತಾದ್ರೂ ನಿಮ್ ಲೆಕ್ಚರರ್ ಮನೆಗೆ ಹೋಗಿ ಅವ್ರ ಕೈಯಾರೆ ನೀವು ಅಡುಗೆ ತಿಂದಿದ್ದೀರಾ? ನಮಗೆ ಅಂತ ಪುಣ್ಯ ದಿನ ಇವತ್ತು ಬಂದಿದೆ, ಹಾಗಾಗಿ ಮಾಡಿಸ್ಕೊಂಡು ತಿಂತಾ ಇದೀವಿ. ಇವರು ನಮ್ಮ ಮ್ಯಾಥ್ಸ್ ಲೆಕ್ಚರರ್. ನಾವ್ ಇವ್ರಿಗೆ ಕೈ ಮುಗಿತಿದ್ವಿ ಒಂದಾನೊಂದು ಕಾಲದಲ್ಲಿ. ಇವಾಗ ಇವ್ರು ನಮಗ್ ಕೈ ಮುಗಿಯೋ ಪರಿಸ್ಥಿತಿ ಬಂದಿದೆ ಗೈಸ್. ನೋಡಿ ಇವ್ರ ರೆಮಿಡಿ ನೋಡಿ ತಿಳ್ಕೊಳ್ಳಿ. ಫಸ್ಟ್ ಆಯಿಲ್. ಮ್ಯಾಮ್ ಏನ್ ಮಾಡ್ತಿದ್ದೀರಾ ಇವತ್ತು ನಮಗೋಸ್ಕರ? ಪೋಹ. ಓಕೆ. ಫಸ್ಟ್ ಆಯಿಲ್ನ ಕಾಯೋದಕ್ಕೆ ಹಾಕಿದ್ದಾರೆ. ನೋಡೋಣ ಇರಿ ಇವಾಗ ಏನೇನ್ ಮಾಡಿ ಏನೇನ್ ದಬಾಕ್ತಾರೆ ಅಂತ. ಸಾಕು, ಆಫ್ ಮಾಡು, ಮಾತಾಡ್ಲಿಕ್ಕಾಗಲ್ಲ. ಆಫ್ ಮಾಡಿ. ಏನಂದ್ರೆ ಯಾರೇ ಸ್ಕಿಪ್ ಮಾಡ್ದೆ, ಕಡ್ಲೆ ಬೀಜ ಹಾಕೋರೆ, ನೀಟಾಗಿ ನೋಡ್ಕೊಳ್ಳಿ. ಒಣಮೆಣಸಿನ್ಕಾಯಿ ಮತ್ತೆ ಕಡ್ಲೆ ಹಾಕೊಂಡಿದ್ದಾರೆ. ನೆನ್ಸಿ ಮಾಡ್ತಿದ್ದೀರಾ? ನೆನ್ಸಿ ಮಾಡ್ತಿದ್ದೀರಾ? ಇವಾಗ ಇವರು ಆನಿಯನ್ ಹಾಕ್ತಾ ಇದ್ದಾರೆ. ನಾನು ಮ್ಯಾಮ್ ನಿಮಗೆ ಏನು ಫೇವ್ರೇಟು? ನಂಗೆ ಅವಲಕ್ಕಿ ಇಷ್ಟ, ಕಡಲೆ ಪೂರಿ ಇಷ್ಟ. ನಾನು ಮಾಡೋದ್ರಲ್ಲಿ ಪಲಾವ್ ಅದೇನಾ? ಎಣ್ಣೆ ಇಷ್ಟ ಆಗ್ಲಿಲ್ವಾ? ಪುಳಿಯೋಗರೆ ಡಿಫ್ರೆಂಟ್ ಆಗಿತ್ತು. ನಮ್ಮ ಮನೇಲಿ ಹಂಗೆ ಮಾಡೋದು. ನೋಡಿ ಮದ್ವೆ ಮುಂಚೆ ಹೆಂಗಿದ್ರು ಅಂತ ಇವಾಗ ಅದೇ ಫಿಗರ್ನ ತೋರಿಸ್ತೀನಿ. ನೋಡಿ ಗೈಸ್ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ ಇವಾಗ. ನೋಡಿ ಮದ್ವೆ ಆದ್ಮೇಲೆ ಎಲ್ಲ ಹುಡುಗಿರು ಚೇಂಜ್ ಆಗ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಇವರೇನೆ. ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ವಾವ್, ವಾಟ್ ಎ ಸೆಕ್ಸಿ ಲೇಡಿ. ತಿಳ್ಕೊಂಡು ಹೇಳು, ಇವರು ಟೀಚರ್. ಕ್ವಾಲಿಫಿಕೇಶನ್ ನೋಡ್ಬೇಕು ನಾನು. ಅವರು ಲೆಕ್ಚರರ್, ನಾನು ಇಲ್ಲಿ ಅಪ್ಲೈ ಮಾಡಕ್ಕೆ. ನಾನು ಸ್ಟೂಡೆಂಟ್. ನಾನು ಇವರಿಬ್ರು ಮಧ್ಯೆ ಸೇರ್ಕೊಂಡು ಬಲಿ ಪಶು ಆಗಿ ಹೋಗ್ಬಿಟ್ಟಿದ್ದೀನಿ. ಇವರಿಬ್ರು ಪಾಡಿಗೆ ಇವರಿಬ್ರು ಮಾತಾಡ್ತಿದ್ದಾರೆ. ಅದೇ ಅಪ್ಪ, ಬೇಡ ನನಗೆ ಫೇಮಸ್ ಆಗೋದು ಇಷ್ಟ ಇಲ್ಲ. ಬೇಡ ಪ್ರಗತಿ ಸುಖ. ಸುಮ್ಮನೆ ಬಾಯ್ ನಮಿತಾ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಗುಡ್ ನೈಟ್.